ಅಕ್ಕ ಈಗ ನಿಮ್ಮ ಜಮೀನನ್ನೆಲ್ಲ ಅಕ್ವೈರ್ ಮಾಡ್ಕೊಂತಾರಂತಲ್ಲ, ಇದೆಲ್ಲ ಬರಡು ಭೂಮಿ ಅಂತಲ್ಲ, ಏನಂತೀರಾ? ಬರಡು ಭೂಮಿ ಏನವ ನೋಡವ, ತಂಗು ಸೊಸೆ ಹೆಂಗ್ ಬೆಳೆದಿದ್ದೀವಿ, ಅಡಕೆ ಸೊಸೆ ಅದೇ, ತ್ಯಾಗ ಸೊಸೆ ಅದೇ. ನಾವು ಈ ಪಾಟಿ ಕಷ್ಟ ಬಿದ್ದು ಮಕ್ಳು ಸಾಕ್ತಂಗೆ ಸಾಕಿ ಇವಾಗ ಕೊಟ್ಬಿಟ್ಟು ನಾವೇನವ ಜೀವನ ಮಾಡೋಣ? ಹಾಂ, ನಿಮ್ಮ ಅಕೌಂಟಿಗೆಲ್ಲ ದುಡ್ಡು ಹಾಕ್ತಾರಂತ? ಬೇಡ ಕಣವ, ನಮ್ಗೆ ಯಾವ ದುಡ್ಡು ಬೇಡ, ಏನು ಬೇಡ, ನಮ್ಮ ಜಮೀನು ನಮ್ಗಿರ್ಲಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಡೋದಿಲ್ಲ. ಜೀವ ಬೇಕಾದ್ರೆ ಬಿಟ್ಟೆವು, ಪ್ರಾಣ ಬೇಕಾದ್ರೆ ಬಿಟ್ಟೆವು, ನಾವು ಜಮೀನು ಮಾತ್ರ ಬಿಡಲ್ಲ. ನೀವು ಮನೆಯಲ್ಲಿ ಯಾರ್ಯಾರು ಇರೋದು? ನಮ್ಮ ಮನೇಲಿ ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು, ನಾವು ಎಲ್ಲ ಇದ್ದೀವಿ. ನಾವೆಲ್ಲ ವ್ಯವಸಾಯ ಮಾಡ್ತೀವಿ ಕಣವ. ಮಕ್ಕಳು ಮರಿ ಎಲ್ಲ ಒತ್ತಾರೆ ಬಂದ್ರೆ ಸಂದಗಂಟ ನಾವು ಇಲ್ಲೇ ಇದ್ದು ಇಲ್ಲೇ ಮಾಡಿ. ನಮ್ಗೆ ಹೊಲ ಅಂದ್ರೆ ಅಷ್ಟಿಷ್ಟ. ನಮ್ಮ ಮನೆಯವ್ರಿಗೂ ಅಷ್ಟೇನೆ. 4 ದನ ಕಟ್ಕೊಂಡಿದೀವಿ, ಹಾಲು ಕರಿತೀವಿ, ಜೋಳ ಹಾಕತ್ತೀವಿ, ಅದ್ರಲ್ಲೂ ಬರ್ತದೆ. ತೆಂಗಿನ ತೋಟ, ಅಡಿಕೆ ತೋಟ, ಇವೆಲ್ಲ ಬಿಟ್ಬಿಟ್ಟು ನಾವ್ ಎಲ್ಗವ ಹೋಗವ? ಕೋಟಿ ಕೊಡ್ತೀವಿ, ಡಬಲ್ ರೇಟ್ ಬೇಡ ಕಣವ, ನಮ್ಗೆ ಯಾವ ಕೋಟಿನೂ ಬೇಡ, ಏನು ಬೇಡ. ನಮ್ಮ ಜಮೀನು ನಮ್ಗೆ ಸಿಕ್ಬಿಟ್ರೆ ಸಾಕಣವ. ಮನೆಯವ್ರು ಏನಂತಾರೆ? ಮನೆಯವ್ರಿಗೂ ಅಷ್ಟೇನೆ. ಜಮೀನ್ ಅಂದ್ರೆ ವಾತಾರೆ ಬೆಳಗ್ಗೆ 6 ಗಂಟೆಗೆ ಬಂದ್ರೆ ರಾತ್ರಿ 8 ಗಂಟೆಗೆ ನಾವು ಹೋಗೋದು. ನಮ್ಗೆ ಅಷ್ಟಿಷ್ಟ ಜಮೀನ್ ಅಂದ್ರೆ. ಬೇಕಾದ್ರೆ ನಮ್ಮ ತಾಯಿ ತಂದೆ ಇಲ್ದೇ ಇದ್ರೂ ನಮ್ಗೆ ಜಮೀನೇ ನಮ್ಮನ್ನೆಲ್ಲ ಕಾಪಾಡೋದೆ. ನಮ್ಗೆ ಎಂತೆ ಕಷ್ಟ ಸುಖದಲ್ಲೆಲ್ಲ ನಾವು ಜಮೀನಿಂದಾನೇ ನಾವು ಮುಂದೆ ಬಂದಿರೋದು. ಅದ್ರಲ್ಲೇ ಗೇಯ್ತೀವಿ, ಅದ್ರಲ್ಲೇ ತಿಂತೀವಿ. ನಾವು ನೆಮ್ಮದಿಯಾಗಿದ್ವಿ ಕಣವ. ನೆಮ್ಮದಿ ಕಿತ್ಕೊಳ್ಳೋಕೆ ಬೇಡ. ನಮ್ಗೆ ನೆಮ್ಮದಿ ಕಿತ್ಕೊಳ್ಳೋದು ಬೇಡ, ಅವ್ರು ಬರೋದು ಬೇಡ, ಅವ್ರು ಕಾಸು ಕೊಡೋದು ಬೇಡ. ನಮ್ಗೆ ಸಾಕು, ಈ ಭೂಮಿ ಬಿಟ್ಕೊಟ್ಬಿಟ್ರೆ ಸಾಕು. ನಾವೇನು ಗೇಯ್ಕೊಂಡು ತಿನ್ಕೊಂಡು ನಮ್ಮ ಜೀವನ ನಾವು ಸಾಕ್ತೀವಿ. ಅಲ್ಲ, ನೀವು ಕಣ್ಣೀರ್ ಹಾಕ್ತಿದ್ರ, ನಿಮ್ ತರ ಸುತ್ತಮುತ್ತ ಎಲ್ಲ ರೈತರು ಕಣ್ಣೀರ್ ಹಾಕ್ತಾ ಇದಾರೆ. ಕಣ್ಣೀರಿನ ಶಾಪ ತಟ್ಟುತ್ತೆ ನಿಜವಾಗ್ಲೂ. ಅಲ್ಲ, ನಿಮ್ಮನ್ನ ಕಣ್ಣೀರ್ ಹಾಕ್ಸಿ ಇದ್ರ ಮೇಲೆ ಕಟ್ಕೊಳಕ್ ಹೋಗ್ತಾ ಇದಾರಲ್ಲ, ಬಿಲ್ಡಿಂಗ್ ಕಟ್ಟಕ್ ಹೋಗ್ತಾ ಇದಾರಲ್ಲ, ಯಾರಿಗ್ ಬೇಕಿದೆಲ್ಲ ಅಂತ? ಬೇಡ ಕಣವ, ನಮ್ಗೆ ಏನ್ ಕೊಟ್ರು ಬೇಡ, ಯಾವ ಕೋಟಿ ಕೊಟ್ರು ನಮ್ಗೆ ಬೇಡ. ನಮ್ ಜಮೀನ್ ನಮ್ಗಿರ್ಲಿ. ನಮ್ಮ ಮಕ್ಳುಗಳ್ನ ನಾವು ಸಾಕೋದು ಚಿಕ್ಕದ್ರಿಂದ ನಾವು ಮಕ್ಳು ಸಾಕ್ತಂಗ್ ಸಾಕಿ ಈ ಮರಗಳನ್ನ JCB ತಂದು ಉಳಿಸಿದ್ರೆ ನಮ್ಗೆ ಹೊಟ್ಟೆ ಉರಿ ಅಲ್ವೇನವ? ನನ್ ಮಗ ಬತ್ತಾನ ಬರ್ಲಿ, ನನ್ನ ಮಗನ್ ಚಪ್ಲಿಲೆ ಹೊಡಿತೀವಿ. ಯಾಕವ ಬರ್ತಾರೆ? ನಾವೇನ ಅವ್ರ ಅಪ್ನಾಸ್ತಿಗೆ ಹೋಗಿದ್ದೀವಿ. ನಮ್ಮ ಅಪ್ನಾಸ್ತಿ ನಮ್ಮ ತಾತ ಸಂಪಾದನೆ ಮಾಡಿರೋದ್ರಲ್ಲಿ ನಾವೇನೋ ಜೀವನ ಮಾಡ್ತೀವಿ. ಅವ್ರು ಅದನ್ನ ಕಿತ್ಕೊಳಕ್ ಬರ್ತಾರಲ್ಲವ. ಲೋಕಲ್ ನಿಮ್ಗೆ ಯಾರು ಬಂದು ತೊಂದರೆ ಕೊಡೋದು ಮಾತಾಡೋದು ಏನಿಲ್ಲ ಕಣವ, ಏನಿಲ್ಲ. ಒಟ್ನಲ್ಲಿ ನೀವು ಜೀವ ಬಿಟ್ರು ಈ ಭೂಮಿ ಮಾತ್ರ ಬಿಡಲ್ಲ. ಎಲ್ಲ ಒಟ್ಟಾಗ್ತೀರಾ? ಎಲ್ಲ ಒಟ್ಟಾಗಿರ್ತೀವಿ. ಇಲ್ಲ, ಯಾಕಂದ್ರೆ ರೈತರನ್ನ ಎದುರಾಕೊಂಡು ಯಾರು ಏನು ಮಾಡಕ್ಕಾಗಿಲ್ಲ ಇತಿಹಾಸದಲ್ಲಿ, ಮುಂದೇನೂ ಮಾಡಕ್ಕಾಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿರಿ, ನಿಮ್ ಜೊತೆ ನಾವಿರ್ತೀವಿ. ಅವರು ಒಂದು ಅಡಿ ಭೂಮಿನೂ ಕೂಡ ನಿಮ್ಮಿಂದ ಕಿತ್ಕೊಳಕ್ ಬೇಡ ಕಣವ, ಬೇಡ. ನನಗೆ ಅದೇ ಕೈ ಮುಗಿದ್ ಕೇಳ್ಕತ್ತೀವಿ. ನಮ್ ಜಮೀನ್ ಮಾತ್ರ ಯಾರು ತಗೊಳ್ಳೋದು ಬೇಡ, ಏನು ಬೇಡ. ನಾವ್ ಹೆಂಗ ಜೀವನ ಮಾಡ್ಕತ್ತೀವಿ ಕಣವ. ದನ ಕಟ್ಕೊಂಡಿದೀವಿ, ಈ ಪಾಡೆ ಫಸ್ಲು ಅವೆ, ಅದ್ರಲ್ಲಿ ಏನೋ 6 ಕಾಸು 3 ಕಾಸು ಸಂಪಾದನೆ ಮಾಡ್ತೀವಿ. ನಮ್ಮ ಮಕ್ಳು ಮರಿ ಸಾಕತ್ತೀವಿ ಕಣವ.